ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 3 ವಿಡಿಯೋ ಆಫ್ ಕಾಮರ್ಸ್ ಬಿಸ್ನೆಸ್. ನಾವು ವಿಡಿಯೋದಲ್ಲಿ ಕಾಮರ್ಸ್ ಅಂದರೆ ಏನು, ಕಾಮರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಂಡ್ವಿ. ಬಟ್ ರಿಜಿಸ್ಟ್ರೇಷನ್ ಆಗೋದಕ್ಕೂ ಮುಂಚೆ ನಾನು ನಿಮ್ಗೊಂದು ಹೇಳ್ಬೇಕು. ಏನಪ್ಪ ಅಂದರೆ ಬಿಸ್ನೆಸ್ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ಎಂಬುದು ತುಂಬ ಇಂಪಾರ್ಟೆಂಟ್. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾಮನ್. ಮೀಶೋದಲ್ಲಿ ನಾವು ಶಿಪ್ಪಿಂಗ್ ಅವೆಲ್ಲ ಮಾಡಬೇಕಾದ್ರೆ ರಿಟರ್ನ್ಸ್ ಬರೋದು ಕಾಮನ್. ಬಟ್ ಅವಕ್ಕೆಲ್ಲ ರೆಡಿ ಇದ್ದರೆ ಮಾತ್ರನೇ ಬಿಸ್ನೆಸ್ ಮಾಡಬೇಕು. ನಾವು ಬಿಸ್ನೆಸ್ಸಲ್ಲಿ ಕಾಲಿಡ್ತಿದ್ದಂಗೂ ಪ್ರಾಫಿಟ್ಸ್ ಬರಬೇಕಂದ್ರೆ ಅದು ಯಾರ ಕೈಲೂ ಆಗಲ್ಲ. ಯಾವ ಮಗು ಹುಡ್ತಿದ್ದಂಗೂ ನಡೆಯೋದಕ್ಕಾಗೋದಿಲ್ಲ. ಆ ಥರನೇ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಮಂತ್ ನಿಮಗೆ ತುಂಬ ಕ್ರಿಟಿಕಲ್ ಆಗಿರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಯಾವ ಥರ ಮಾಡೋದು ಅಂತ ತುಂಬ ಯೋಚನೆಗಳಿರ್ತವೆ. ಅವೆಲ್ಲ ಬಿಟ್ಟು ನಾವು ಬಿಸ್ನೆಸ್ ಕಡೆ ಮೈಂಡ್ ಕೊಟ್ಟರೆ ಕಂಪಲ್ಸರಿ ನಾವು ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ತೊಗೊಳ್ತೀವಿ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಪ್ರೂಫೇ ನಾನು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವು ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಬಿಸ್ನೆಸ್ ಯಾವ ಥರ ರನ್ ಆಗುತ್ತೆ. ನಾವು ಕ್ವಾಂಟಿಟಿ ಆ ಥರನೇ ಕೊಡಬೇಕು, ಪ್ರೈಸ್ ಕರೆಕ್ಟಾಗಿ ಇಡಬೇಕು, ಆವಾಗೇ ನಮ್ಮ ಬಿಸ್ನೆಸ್ ಪ್ರಾಫಿಟಲ್ಲಿ ನಡೆಯೋದು. ರಿಜಿಸ್ಟ್ರೇಷನ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡಿ ಬಯೋದಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಮೀಶೋ ಸಪ್ಲೈಯರ್ ಹಬ್ ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಈ ಥರ ಪ್ರೊಫೈಲ್ ಬರುತ್ತೆ. ಅದರಲ್ಲಿ ಕ್ರಿಯೇಟ್ ಯುವರ್ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಮ ನಂಬರ್ ಹಾಕಿ. ಅಲ್ಲಿ ನಿಮ್ಮ ನಂಬರ್ ಆ್ಯಡ್ ಮಾಡಿದ ತಕ್ಷಣ ಸೆಂಡ್ OTP ಅಂತ ಕೊಟ್ಟರೆ OTP ಹೋಗುತ್ತೆ. ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ ಆ OTP ಅಲ್ಲಿ ಎಂಟರ್ ಮಾಡಿ. ನೀವು OTP ಹಾಕಿದ್ಮೇಲೆ ಈ ಥರ ಪ್ರೊಫೈಲ್ ಓಪನ್ ಆಗುತ್ತೆ. ಅದರಲ್ಲಿ ಬಿಸ್ನೆಸ್ ಡೀಟೇಲ್ಸ್, ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ಸಪ್ಲೈಯರ್ ಡೀಟೇಲ್ಸ್ ಇವೆಲ್ಲ ನೀವು ಫಿಲ್ ಮಾಡಬೇಕು. GST ನಂಬರ್ ಇದ್ದರೆ ಎಸ್ ಕೊಡಿ, ಇಲ್ಲ ಅಂತ ಅಂದರೆ ನೋ ಕೊಡಿ. ನನ್ನ ಹತ್ರ ಇರಲಿಲ್ಲ, ನೋ ಕೊಟ್ಟೆ. ನೋ ಕೊಟ್ಟ ಮೇಲೆ ಎನ್ರೋಲ್ಮೆಂಟ್ ಐಡಿಗೋಸ್ಕರ ಈ ಥರ ಪ್ರೊಫೈಲ್ ಓಪನ್ ಆಗುತ್ತೆ. ಪ್ರೊಸೀಡ್ ಟು ಆ್ಯಡ್ ಡೀಟೇಲ್ಸ್ ಕೊಡಿ, ನಿಮ್ಮ ID ಕ್ರಿಯೇಟ್ ಆಗುತ್ತೆ. ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಅದನ್ನು ಮಾತ್ರ ಎಂಟರ್ ಮಾಡಿ, ಬೇರೆದು ಎಂಟರ್ ಮಾಡಿದ್ರೆ ತಗೊಳೋದಿಲ್ಲ. ಇಮೇಲ್ ID, ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ OTP ಬರುತ್ತೆ. ಸಬ್ಮಿಟ್ ಕೊಟ್ಟರೆ ನಂದು ಆಲ್ರೆಡಿ ಪ್ಯಾನ್ ಡೀಟೇಲ್ಸ್ ರಿಜಿಸ್ಟರ್ ಆಗಿರೋದ್ರಿಂದ ಬರ್ತಾ ಇಲ್ಲ, ಬಟ್ ಪರವಾಗಿಲ್ಲ. ನೀವು ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ಮೇಲೆ ಎನ್ರೋಲ್ಮೆಂಟ್ ID ಕ್ರಿಯೇಟ್ ಆಗುತ್ತೆ. ಮತ್ತು ನಿಮಗೆ ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ಸಪ್ಲೈಯರ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಕೊಡಿ. ಮೀಶೋ ಸಪ್ಲೈಯರ್ ಹಬ್ ಕ್ರಿಯೇಟ್ ಆಗುತ್ತೆ. ನಿಮ್ಮದು ಕ್ರಿಯೇಟ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಮೀಶೋ ಸಪ್ಲೈಯರ್ ಹಬ್. ನಿಮ್ಮ ಮೀಶೋ ಇದರಲ್ಲಿ ಈ ಥರ. ಇದರಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ತಿಳ್ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು.